ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮಾರ್ಟ್ ಫ್ರೆಂಡ್ಸ್. ಕರ್ನಾಟಕ PUC 2026 ರಿಸಲ್ಟು 7th ಏಪ್ರಿಲ್ಗೆ ಬರಬೇಕಿತ್ತು. ಬಟ್ ಇವರು ಬರಲ್ಲ ಅಂತ ಯಾವಾಗ ಅಪ್ಡೇಟ್ ಮಾಡಿದ್ದಾರೆ ಅಂದರೆ KCAB ಕಡೆಯಿಂದ ಹಿಂದಿನ ದಿನ ನೈಟ್ ಅಪ್ಡೇಟ್ ಮಾಡಿದ್ದಾರೆ, ನಾಳೆ ರಿಸಲ್ಟ್ ಬರಲ್ಲ ಅಂತ. ಬಟ್ ಆ್ಯಕ್ಚುಲಿ ರೀಸನ್ ಕೊಡಬೇಕಿತ್ತು, ಅವರು ರೀಸನ್ ಅಪ್ಡೇಟ್ ಮಾಡಿಲ್ಲ. ನೀವು ಆಲ್ರೆಡಿ ನ್ಯೂಸ್ ಚಾನಲ್ ನೋಡಿರ್ಬೋದು, ನ್ಯೂಸ್ ಚಾನಲ್ ಕೂಡ ಅದನ್ನೇ ಕೇಳ್ತಾ ಇದ್ದಾರೆ. ರೀಸನ್ ಕೊಟ್ಟಿಲ್ಲ ಅವರು, ವೆದರ್ ಟೆಕ್ನಿಕಲ್ ಇಶ್ಯೂನೋ ಅದರ ಏನಾಗಿದೆ, ಏನಕ್ಕೆ ನೀವು ನಾಳೆ ರಿಸಲ್ಟ್ ಬಿಡಲ್ಲ ಅಂತ ಅಪ್ಡೇಟ್ ಮಾಡಬೇಕಿತ್ತು. ಮತ್ತು ಇನ್ನೊಂದು ಏನಂದರೆ ಯಾವಾಗ ರಿಸಲ್ಟ್ ಬರುತ್ತೆ ಅಂತ ಕೂಡ ಅಪ್ಡೇಟ್ ಮಾಡಿಲ್ಲ ಅವರು, ಜಸ್ಟ್ ನಾಳೆ ಬರಲ್ಲ ಅಂತ ಅಪ್ಡೇಟ್ ಮಾಡಿದ್ದಾರೆ. ವೆದರು ಟೆಕ್ನಿಕಲ್ ಇಶ್ಯೂನ ವೆದರ್, ಯಾಕಂದ್ರೆ ಭಾಳ ಸ್ಟೂಡೆಂಟ್ಸು ಅದಕ್ಕೆ ವೇಟ್ ಮಾಡ್ತಿರ್ತಾರೆ. ನೋಡಿ ರಿಸಲ್ಟು ನಾಳೆ ಏನು ಟೆನ್ಷನ್ ತೊಗೊಂಡಿರ್ತಾರೆ ಅಂತ, ಎಷ್ಟಾಗುತ್ತೆ ಏನು, ಮತ್ತು ರಿಸಲ್ಟ್ ತಲೆಯಾಗ ಅಲ್ಲೇ ಇಟ್ಕೊಂಡಿರ್ತಾರೆ. ಮಾರ್ನಿಂಗ್ ಬರುತ್ತೆ 7th ಏಪ್ರಿಲ್ಗೆ 12 o'clock ಬರುತ್ತೆ ಫಿಕ್ಸ್ ಆಗಿರ್ತಾರೆ. ಅಟ್ಲೀಸ್ಟ್ ಇವರು ಏನಕ್ಕೆ ರೀಸನ್ ಅಂತ ಕೊಡಬೇಕಿತ್ತು, ಪ್ಲಸ್ಸು ಯಾವಾಗ ಬಿಡ್ತೀನಿ ಅಂತ ಕೊಡಬೇಕಿತ್ತು. ಯಾಕಂದರೆ ಯೂಶ್ವಲಿ ಏನು ಮಾಡ್ತಾರೆ, ಹಿಂದಿನ ದಿನ ಅಪ್ಡೇಟ್ ಮಾಡ್ತಾರೆ, ನಾಳೆ ರಿಸಲ್ಟ್ಗಿಂತ ಹಿಂದಿನ ದಿನ ಅಪ್ಡೇಟ್ ಮಾಡ್ತಾರೆ. ನಾಳೆ ರಿಸಲ್ಟ್ ಇದೆ ಅಂತ ಪ್ರೆಸ್ ಮೀಟ್ ಕರೀತಾರೆ, ಅವಾಗ ರಿಸಲ್ಟ್ ಅನೌನ್ಸ್ ಮಾಡ್ತಾರೆ. ಬಟ್ ಇವರು ಇನ್ನೂವರೆಗೂ ಅಪ್ಡೇಟ್ ಮಾಡಿಲ್ಲ ಫ್ರೆಂಡ್ಸ್. ಐ ಥಿಂಕು ಇನ್ನು 2 ಡೇಸಲ್ಲಿ ಅಪ್ಡೇಟ್ ಮಾಡ್ಬೋದು ಯಾವಾಗ ರಿಸಲ್ಟ್ ಬರುತ್ತಂತ. ಐ ಥಿಂಕ್ ಇನ್ನೊಂದು 2 to 3 ಡೇಸು ಇದು ಮುಂದ್ಗಡೆ ಹೋಗೋ ಚಾನ್ಸಸ್ ಇದೆ. ಯಾಕಂದರೆ ಅವ್ರು ಅಪ್ಡೇಟ್ ಮಾಡಿಲ್ಲ. ಇಲ್ಲಾಂದರೆ ಇವತ್ತು ನೋಡಿ 6 ಏಪ್ರಿಲ್ಗೆ ಅಪ್ಡೇಟ್ ಮಾಡ್ತಿದ್ರು, ನಾಳೆ ರಿಸಲ್ಟ್ ಬರಲ್ಲ 8th ಬರುತ್ತೆ ಅಥವಾ 9th ಬರುತ್ತೆ ಅಂತ ಅಪ್ಡೇಟ್ ಮಾಡ್ತಾರೆ. ಬಟ್ ಇವರು ಅಪ್ಡೇಟ್ ಮಾಡಿಲ್ಲ. ಐ ಥಿಂಕ್ 2 to 3 ಡೇಸು ಮುಂದ್ಗಡೆ ಹೋಗೋ ಚಾನ್ಸಸ್ ಇದೆ. ಬಂದ ತಕ್ಷಣ ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಆಮೇಲೆ ಪ್ರೆಸ್ ಮೀಟ್ಗೆ ನಾವು ಹೋಗ್ತೀವಿ, ಅಲ್ಲಿ ಲೈವಲ್ಲಿ ನಿಮಗೆ ಇರುತ್ತೆ. ಓಕೆ ಫ್ರೆಂಡ್ಸ್.